ಬಹಳ ಹಿಂದಿನ ಕಾಲದಲ್ಲಿ ಪರ್ವತಗಳು ಕಾವಲುಗಾರರಂತೆ ನಿಂತಿದ್ದು, ನದಿಗಳು ಗಡಿಗಳಾಗಿ ಹರಿಯುತ್ತಿದ್ದು ಒಂದು ಮಹಾನ್ ರಾಜ್ಯವಿತ್ತು. ಆ ರಾಜ್ಯದ ಹೆಸರು ವೀರವಲ್ಲಭಪುರ. ಸಮೃದ್ಧಿ, ಶಾಂತಿ ಮತ್ತು ಶಕ್ತಿಗೆ ಹೆಸರಾದ ಈ ರಾಜ್ಯದ ಹೃದಯವಾಗಿದ್ದದ್ದು ಅದರ ಸಿಂಹಾಸನ, ವಜ್ರಾಸನ. ಹಿರಿಯರು ಸದಾ ಹೇಳುತ್ತಿದ್ದ ಮಾತೊಂದು ಜನರಲ್ಲಿ ಪ್ರಸಿದ್ಧವಾಗಿತ್ತು: ವಜ್ರಾಸನದ ಮೇಲೆ ಕುಳಿತುಕೊಳ್ಳುವವನು ಧರ್ಮದಲ್ಲಿ ಸ್ಥಿರನಾಗಿರಬೇಕು. ವಂಚನೆಯ ಮನಸ್ಸು ಹೊಂದಿದವನು ಅದೇ ಸಿಂಹಾಸನದಿಂದ ಪತನವಾಗುತ್ತಾನೆ. ವೀರವಲ್ಲಭಪುರವನ್ನು ಆಳುತ್ತಿದ್ದವರು ರಾಜ ಅರವಿಂದದೇವ. ಯುದ್ಧದಲ್ಲಿ ಅಜೇಯ, ನ್ಯಾಯದಲ್ಲಿ ನಿಷ್ಪಕ್ಷಪಾತ, ಜನರ ದೃಷ್ಟಿಯಲ್ಲಿ ತಂದೆಯಂತಿದ್ದ ರಾಜ. ಆದರೆ ಅವರಲ್ಲೊಂದು ದುರ್ಬಲತೆಯಿತ್ತು: ಅವರು ಮನುಷ್ಯರನ್ನು ಅತಿಯಾಗಿ ನಂಬುತ್ತಿದ್ದರು. ರಾಜರ ಬಲಗೈಯಾಗಿದ್ದವರು ಸೇನಾಪತಿ ವಿಕ್ರಮಸಿಂಹ. ಶಕ್ತಿಶಾಲಿ ದೇಹ, ನೇರವಾದ ಮಾತು, ಯುದ್ಧಭೂಮಿಯಲ್ಲಿ ಸಿಂಹದಂತೆ ಹೋರಾಡುವ ವೀರ. ರಾಜ್ಯಕ್ಕೆ ಬಂದ ಪ್ರತಿಯೊಂದು ಆಕ್ರಮಣವನ್ನು ಅವನು ತನ್ನ ಕತ್ತಿಯಿಂದ ಹಿಂದಕ್ಕೆ ತಳ್ಳಿದ್ದ. ರಾಜನ ಎಡಗೈಯಾಗಿದ್ದವನು ಮಂತ್ರಿ ಚಾಣಕ್ಯಮತಿ. ಮಾತಿನಲ್ಲಿ ಮೃದುತೆ, ಮನಸ್ಸಿನಲ್ಲಿ ಲೆಕ್ಕಾಚಾರ, ಕಣ್ಣುಗಳಲ್ಲಿ ಸದಾ ಅಧಿಕಾರದ ಹಸಿವು. ಅವನು ಯುದ್ಧಕ್ಕಿಂತ ಬುದ್ಧಿಗೆ ಹೆಚ್ಚು ನಂಬಿಕೆ ಇಟ್ಟವನು. ಆದರೆ ಆ ಬುದ್ಧಿಯ ಹಿಂದೆ ಮಹತ್ವಾಕಾಂಕ್ಷೆಯ ವಿಷ ಮರೆತ ಹೋಗಿತ್ತು. ದಿನೇ ದಿನೇ ವಿಕ್ರಮಸಿಂಹನ ಮನಸ್ಸಿನಲ್ಲಿ ಒಂದು ಸಂಶಯ ಬೆಳೆದಿತ್ತು: ಸೈನ್ಯವಿಲ್ಲದವನು ರಾಜನ ಹತ್ತಿರ ಇಷ್ಟು ಪ್ರಭಾವ ಪಡುವುದು ಅಪಾಯಕರ ಎಂದು ಅವನಿಗೆ ಅನಿಸತೊಡಗಿತ್ತು. ಒಂದು ರಾತ್ರಿ ಮಂತ್ರಿ ಚಾಣಕ್ಯಮತಿ ಗುಪ್ತವಾಗಿ ಒಬ್ಬನನ್ನು ಭೇಟಿಯಾದ. ಅವನು ಶತ್ರು ರಾಜ್ಯ ಕೌರವಪುರದ ದೂತ. ಮಂತ್ರಿಯ ಧ್ವನಿ ತಣ್ಣಗಿತ್ತು: ನನಗೆ ವಜ್ರಾಸನ ಬೇಕು. ನೀವು ಹೊರಗಿಂದ ಯುದ್ಧ ಮಾಡಿ, ನಾನು ಒಳಗಿಂದ ಕೋಟೆಯ ದ್ವಾರ ತೆಗೆಯುತ್ತೇನೆ. ದೂತ ಪ್ರಶ್ನಿಸಿದ: ರಾಜನ ಪ್ರಾಣ? ಮಂತ್ರಿಯ ತುಟಿಗಳಲ್ಲಿ ಕ್ರೂರ ನಗು ಮೂಡಿತು: ಅಗತ್ಯವಿದ್ದರೆ. ಆ ಕ್ಷಣದಿಂದಲೇ ವೀರವಲ್ಲಭಪುರದ ವಿಧಿ ಬದಲಾಗಿತ್ತು. ಕೆಲವೇ ದಿನಗಳಲ್ಲಿ ಸುದ್ದಿ ಬಂತು: ಕೌರವಪುರ ಯುದ್ಧ ಘೋಷಿಸಿತು. ರಾಜಸಭೆ ಕೂಡಿಬಂತು. ವಿಕ್ರಮಸಿಂಹ ಧೈರ್ಯದಿಂದ ಹೇಳಿದನು: ಇದು ನೇರ ಯುದ್ಧ. ನಮ್ಮ ಸೈನ್ಯ ಬಲಿಷ್ಠವಾಗಿದೆ. ನಾವು ಗೆಲ್ಲುತ್ತೇವೆ. ಮಂತ್ರಿಯು ತಕ್ಷಣ ವಿರೋಧಿಸಿದ: ಯುದ್ಧ ರಾಜ್ಯಕ್ಕೆ ಭಾರಿ ಹಾನಿ. ಸೈನ್ಯ ಈಗ ದುರ್ಬಲವಾಗಿದೆ. ಸಂಧಾನವೇ ಉತ್ತಮ. ರಾಜ ಅರವಿಂದದೇವ ಗೊಂದಲಗೊಂಡರು. ಕೊನೆಗೆ ಅವರು ಮಂತ್ರಿಯ ಮಾತನ್ನೇ ನಂಬಿದರು. ಆದರೆ ಅದೇ ರಾತ್ರಿ ಸೈನ್ಯದ ಆಹಾರಕ್ಕೆ ವಿಷ ಸೇರಿಸಲಾಯಿತು. ಬೆಳಿಗ್ಗೆ ಸೂರ್ಯೋದಯವಾಗುವಷ್ಟರಲ್ಲಿ ಸೈನ್ಯದ ಅರ್ಧಭಾಗ ನೆಲಕ್ಕುರುಳಿತ್ತು. ವಿಕ್ರಮಸಿಂಹ ಕೋಪದಿಂದ ಗರ್ಜಿಸಿದನು. ಇದು ಒಳಗಿನ ದ್ರೋಹ ಎಂದು ಅವನು ಅರಿತನು. ಆದರೆ ಮಂತ್ರಿ ಶಾಂತ ಮುಖ ಮಾಡಿಕೊಂಡು ಎಲ್ಲರ ಮುಂದೆ ಹೇಳಿದನು: ಇದು ಸೇನಾಪತಿಯ ನಿರ್ಲಕ್ಷ್ಯ. ಅವನನ್ನೇ ಬಂಧಿಸಬೇಕು. ಸುಳ್ಳು ಸಾಕ್ಷ್ಯಗಳನ್ನು ಸಿದ್ಧಪಡಿಸಲಾಯಿತು. ಭಾರವಾದ ಹೃದಯದಿಂದ ರಾಜನು ಆದೇಶ ನೀಡಿದರು. ವಿಕ್ರಮಸಿಂಹ ಬಂಧನಕ್ಕೊಳಗಾದ. ಅವನನ್ನು ಕರೆದೊಯ್ಯುವಾಗ ಅವನು ರಾಜನತ್ತ ನೋಡಿ ಒಂದೇ ಮಾತು ಹೇಳಿದ: ರಾಜನೇ, ನಾನು ನಿನ್ನ ಶತ್ರುವಲ್ಲ. ನಿನ್ನ ನೆರಳಲ್ಲೇ ನಿಜವಾದ ಶತ್ರು ನಿಂತಿದ್ದಾನೆ. ರಾಜ ಮೌನವಾಗಿದ್ದರು. ಸೇನಾಪತಿ ಇಲ್ಲದ ಸೈನ್ಯ ಮತ್ತು ಒಳಗಿನ ದ್ರೋಹದೊಂದಿಗೆ ವೀರವಲ್ಲಭಪುರ ಹೆಚ್ಚು ಕಾಲ ನಿಲ್ಲಲಿಲ್ಲ. ಕೌರವಪುರ ದಾಳಿ ಮಾಡಿತು. ಮಂತ್ರಿಯೇ ಕೋಟೆಯ ದ್ವಾರ ತೆರೆದನು. ಯುದ್ಧವೇ ನಡೆಯಲಿಲ್ಲ. ರಾಜ್ಯ ಪತನವಾಯಿತು. ಚಾಣಕ್ಯಮತಿ ವಜ್ರಾಸನದ ಮೇಲೆ ಕುಳಿತ. ಅದೇ ಕ್ಷಣದಲ್ಲಿ ಆಕಾಶದಲ್ಲಿ ಮಿಂಚು ಮೆರಗಿತು. ಗುಡುಗು ಕೇಳಿಸಿತು. ಹಿರಿಯರು ಹೇಳುತ್ತಿದ್ದ ಮಾತು ಜನರ ಮನಸ್ಸಿನಲ್ಲಿ ಮರುಕಳಿಸಿತು. ಮಂತ್ರಿಯು ರಾಜನಾದರೂ ಶಾಂತಿ ಅವನ ಜೀವನದಲ್ಲಿ ಇರಲಿಲ್ಲ. ಜನರು ಅವನನ್ನು ಒಪ್ಪಲಿಲ್ಲ. ಸೈನ್ಯ ಅವನ ಮಾತು ಕೇಳಲಿಲ್ಲ. ರಾತ್ರಿಗಳಲ್ಲಿ ನಿದ್ರೆ ಅವನ ಕಣ್ಣಿಗೆ ಬಂದಿಲ್ಲ. ಒಂದು ರಾತ್ರಿ ಬಂಧನದಿಂದ ತಪ್ಪಿಸಿಕೊಂಡ ವಿಕ್ರಮಸಿಂಹ ಅರಮನೆಗೆ ನುಗ್ಗಿದ. ವಜ್ರಾಸನದ ಮುಂದೆ ಇಬ್ಬರೂ ಮುಖಾಮುಖಿಯಾದರು. ನಿನಗೆ ಸಿಂಹಾಸನ ಬೇಕಿತ್ತು ಎಂದು ವಿಕ್ರಮಸಿಂಹ ಹೇಳಿದ. ಆದರೆ ರಾಜ್ಯ ಬೇಕಿತ್ತ? ಮಂತ್ರಿಯ ಧ್ವನಿ ನಡುಗಿತು: ಇತಿಹಾಸ ಗೆದ್ದವನನ್ನೇ ನೆನಪಿಟ್ಟುಕೊಳ್ಳುತ್ತದೆ. ವಿಕ್ರಮಸಿಂಹ ಉತ್ತರಿಸಿದ: ಇತಿಹಾಸ ಮೊದಲು ವಂಚಕರ ಹೆಸರನ್ನು ರಕ್ತದಲ್ಲಿ ಬರೆಯುತ್ತದೆ. ಕತ್ತಿಗಳು ಝಳಪಿಸಿದವು. ಬುದ್ಧಿಯಿಂದ ಕಟ್ಟಿದ ವಂಚನೆ ನಿಷ್ಠೆಯಿಂದ ಹುಟ್ಟಿದ ಶಕ್ತಿಯ ಮುಂದೆ ಸೋತಿತು. ಚಾಣಕ್ಯಮತಿ ವಜ್ರಾಸನದ ಮುಂದೆ ಕುಸಿದ. ಅವನ ಕೊನೆಯ ಉಸಿರಿನಲ್ಲೂ ಒಂದು ಆಸೆ ಮಾತ್ರ ಉಳಿದಿತ್ತು: ಸಿಂಹಾಸನ. ನಂತರ ವಿಕ್ರಮಸಿಂಹ ಸ್ವತಃ ರಾಜನಾಗಲಿಲ್ಲ. ಅವನು ಅರವಿಂದದೇವನ ಮಗನನ್ನು ಸಿಂಹಾಸನದ ಮೇಲೆ ಕುಳ್ಳಿಸಿದ. ತಾನೇ ಶಾಂತವಾಗಿ ಹೇಳಿದನು: ನನಗೆ ಅಧಿಕಾರ ಬೇಡ, ರಾಜ್ಯಕ್ಕೆ ನಿಷ್ಠೆ ಸಾಕು. ವೀರವಲ್ಲಭಪುರ ಮತ್ತೆ ಎದ್ದು ನಿಂತಿತು. ಇತಿಹಾಸದಲ್ಲಿ ಒಂದು ಸಾಲು ಶಾಶ್ವತವಾಗಿ ಉಳಿಯಿತು: ವಜ್ರಾಸನ ಕಲ್ಲಿನಿಂದ ಮಾಡಿರಬಹುದು, ಆದರೆ ಅದನ್ನು ಧರಿಸುವುದು ಧರ್ಮ ಮಾತ್ರ.